ಹಲೋ ಫ್ರೆಂಡ್ಸ್, ನಮಸ್ಕಾರ. ಲರ್ನ್ ಟು ಅರ್ನ್ ಏನಪ್ಪ ಅಂತ ಹೇಳಿದ್ರೆ, ಬರೀ ಈಗ ನಾನು ಯಾವ ರೀತಿ ಮಾಡೋದು ಅಂತ ಆಗ್ತಾಯಿದ್ದೆ. ಇದು ಯಾವುದರಿಂದ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಒಂದು ಚಿಕ್ಕ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಇದೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಹಸುಗಳು, ಇವೆಲ್ಲ ನಾಟಿ ಹಸು ತಳಿಗಳು. ಇದೆಲ್ಲ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ನಾಟಿ ಹಸುಗಳು. ಇದ್ರ ಸಗಣಿ ತಗೊಂಬಂದು ಒಣ ಹಾಕಿ ಅದನ್ನು ಕುಟ್ಟಿ ಪುಡಿ ಮಾಡಿ ನಾವು ಈ ಥರ ಗಣೇಶಗಳು, ಡ್ಯಾಶ್ಬೋರ್ಡ್ ಗಣೇಶ, ಮತ್ತು 4.25 ಇಂಚ್ ಗಣೇಶ, 6 ಇಂಚ್ ಗಣೇಶ, ಮತ್ತು 9 ಇಂಚ್ ಗಣೇಶ, ಈ ರೀತಿ ಕಲರಿಂಗ್ ಕೊಟ್ಟು, ಮತ್ತು 1 ಅಡಿ ಗಣೇಶ, ಈ ಥರ ಗಣೇಶ ಹಬ್ಬದಲ್ಲೂ ಕೂಡ ನೀವು ಗಣೇಶಗಳನ್ನ ಮಾಡಿ ಮಾರ್ಬೋದು. ಇದು ಯಾವುದೇ ಕೆಮಿಕಲ್ ಇಲ್ಲ ಇದರಲ್ಲಿ. ನಾಟಿ ಹಸುವಿನ ಸಗಣಿ ಪುಡಿ ಮತ್ತು ಜಿಗುಟು, ಊದ್ಗಡ್ಡಿ ತಯಾರಿಸ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಇದು ಜಿಗುಟು ಅಂತ. ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಕೊನೆಯಲ್ಲಿ ನನ್ನ ನಂಬರ್ ಇದೆ, ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಗಣೇಶಗಳು, ಮತ್ತು ಈ ಥರ ಶ್ರೀನಿವಾಸಂದು, ಮತ್ತು ಓಂ ಶ್ರೀಂ ಸ್ವಸ್ತಿಕ್ ಅನ್ನೋ ಡೋರ್ ಸ್ಟಿಕ್ಕರು, ಇದೆಲ್ಲನೂ ಪ್ರತಿಯೊಂದು ಮಾಡಿರೋದು ನಾವು ಗೋಮಯದಿಂದ, ಅಂದರೆ ನಾಟಿ ಹಸುವಿನ ಸಗಣಿಯಿಂದ ಮಾಡಿರ್ತಕ್ಕಂಥದ್ದು. ಇದನ್ನು ಮಾಡಿ ಕೂಡ ನಾವು ಅಂಗಡಿಗಳಿಗಾಗ್ಬೋದು, ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಗಳಿಗಾಗ್ಬೋದು, ಇಲ್ಲಾಂದರೆ ಕೆಲವು ಕಾರ್ಪೊರೇಟ್ ಗಿಫ್ಟ್ಸ್ ಕೇಳ್ತಾರೆ, ಅಂಥವ್ರಿಗೂ ಕೂಡ ನಾವು ಇದನ್ನು ಕೊಡ್ಬೋದು. ಕಾರ್ಪೊರೇಟ್ ಗಿಫ್ಟ್ಸ್ ಅಂದರೆ ಯಾವ ರೀತಿ ಅಂದರೆ, ಇದರಲ್ಲಿ ನಾವು ದೀಪಗಳು ಮಾಡಿದ್ದೀವಿ, ಆಮೇಲೆ ಸಾಂಬ್ರಾಣಿ ಕಪ್ಗಳನ್ನು ಮಾಡಿದ್ದೀವಿ, ಧೂಪ್ ಬತ್ತಿನೂ ಮಾಡಿದ್ದೀವಿ. ನೋಡಿ, ಇದು ಕಾರ್ ಹ್ಯಾಂಗಿಂಗು, ಕಾರ್ ಒಳಗಡೆ ಹಾಕ್ಕೊಳ್ತಕ್ಕಂಥದ್ದು. ಮತ್ತು ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಪಾಸಿಟಿವ್ ಎನರ್ಜಿ ಏನಿದೆ ಅದು ವೈಬ್ಸ್ ಜಾಸ್ತಿ ಆಗುತ್ತೆ. ನೀವು ಪ್ಲ್ಯಾಸ್ಟಿಕ್ಕು ಅದು ಹಾಕ್ಕೊಳ್ಳೋದಕ್ಕಿಂತ ನಿಮಗೆ ಗೋಮಯದಿಂದ, ನಾಟಿ ಹಸು ಸಗಣಿಯಿಂದ ಮಾಡಿರ್ತಕ್ಕಂಥದ್ದು. ನೋಡಿ, ಇದು ಬಸವ ಇರೋ ಮೂರ್ತಿ ಇರೋ ಕೀ ಚೈನ್ ಇದು ಕೂಡ ನಾವು ನಾಟಿ ಹಸು ಸಗಣಿಯಿಂದನೇ ಮಾಡಿರೋದು. ಸೊ ಈ ರೀತಿಯಾಗಿ ಹಲವು ವಿಧವಾದ ಉತ್ಪನ್ನಗಳನ್ನು ನಾವು ತಯಾರಿಸ್ಬೋದು. ನೋಡಿ, ಇದು ಸಾಂಬ್ರಾಣಿ ಕಪ್ಪು ಈಗ ನಾರ್ಮಲಾಗೆಲ್ಲ ಅಂಗಡಿಗಳಲ್ಲಿ ಸಿಗೋದು ಕಾರ್ಬನ್ ಕಪ್ಗಳು ಸಿಗುತ್ತೆ ನಿಮಗೆ, ಅಂದರೆ ಇಜ್ಜಿಲ್ದು. ಇದು ನೋಡಿ, ಇದರಲ್ಲಿ ಯಾವುದು ಸ್ಟಿಕ್ ಇಲ್ಲ, ಗೋಮಯ ಧೂಪ್ ಬತ್ತಿ ಇದರಲ್ಲಿ ಯಾವುದು ಕೆಮಿಕಲ್ಸ್ ಇಲ್ಲ. ಇದರಲ್ಲಿ ಹವನ ಸಾಮಗ್ರಿಗಳನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥದ್ದು, ಯಾವುದೇ ಕೆಮಿಕಲ್ ಇರೋದಿಲ್ಲ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿರೋದು. ನೋಡಿ, ಇದು ದೀಪ ಮಾಡಿರೋದು, ನಾವು ಸಗಣಿಯಿಂದನೇ ದೀಪ ಮಾಡಿರೋದು. ದೀಪಾವಳಿ ಟೈಮಲ್ಲಿ ನಿಮಗೆ ಇದು ಹೆಚ್ಚಾಗಿ ಸೇಲ್ ಆಗುತ್ತೆ. ಈ ರೀತಿಯಾಗಿ ನೀವು ಚಿಕ್ಕದೊಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ಬೋದು ಕಡಿಮೆ ಬೆಲೆಯಲ್ಲಿ. ಮತ್ತು ಪ್ಯಾಕೇಜಿಂಗು, ಈಗ ಡೋರ್ ಹ್ಯಾಂಗಿಂಗ್ದು, ಕಾರ್ ಹ್ಯಾಂಗಿಂಗು ಒಂದು ಐಟಮ್ಮು, ಮತ್ತು ಧೂಪ್ ಸ್ಟಿಕ್ಕು, ಮತ್ತು ಈಗ ಬರ್ತಾ ಇರೋದು, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ದೀಪಗಳು. ಧೂಪ್ ಸ್ಟಿಕ್ 5 ಇರುತ್ತೆ, ದೀಪ 6 ಇರುತ್ತೆ. ಈ ರೀತಿ ಪ್ಯಾಕೇಜಿಂಗು ಕೂಡ ನಾವು ಕೊಡ್ತೀವಿ. ಕಾರ್ಪೊರೇಟ್ ಗಿಫ್ಟ್ಸು ಬೇರೆ ಏನೇನೋ ಕೊಡೋ ಬದಲು ಈ ರೀತಿಯಾಗಿ ಕೊಟ್ಟರೆ ಅವ್ರಿಗೂ ಯೂಸ್ ಆಗುತ್ತೆ. ಇವಾಗ ಇದು ಸಾಂಬ್ರಾಣಿ ಕಪ್, 2 ಸಾಂಬ್ರಾಣಿ ಕಪ್ಪು, ಈ ರೀತಿಯ ಪ್ಯಾಕೇಜಿಂಗು ಇರುತ್ತೆ. ಈ ಥರ ಟೋಟಲಾಗಿ ಇಟ್ಬಿಟ್ಟು ಒಂದು ಬಾಕ್ಸ್ ಥರ ಮಾಡಿ ಗಿಫ್ಟ್ ಕೊಡ್ಬೋದು, ಕೀ ಚೈನ್. ಧನ್ಯವಾದಗಳು ಸ್ನೇಹಿತರೆ. ಗೋಮಯ ವಸತಿ ಲಕ್ಷ್ಮಿ.